ಕಾರ್ಗಳು ಬಂದು ಹಿಂದೆ ಚಾಚ್ಕೊಂಡ್ಬಿಟ್ರೆ ಹೆಂಗ್ರಿ? ಕಾರ್ಗಳು ಡಿಸ್ಟೆನ್ಸ್ ಆಗಿ ಇಡಬೇಕು, ಹಿಂದೆ ನಿಲ್ಬೇಕು. ನೀವು ಇಲ್ಲೇ ನಿಂತೀರಿ, ನಾವು ವೆಹಿಕಲ್ ಅಲ್ಲಿ ಒಳಗಡೆ ಹೋಗಿ ಬರ್ತೀವಿ. ಮೇನ್ ರೋಡ್ ದೇವಸ್ಥಾನ ಹತ್ರ ನಿಮ್ ಕಾರ್ ಬರ್ಲಿ, ನೀವೆಲ್ಲರೂ ಹಿಂದ್ಗಡೆ ಬರೋದು ಬೇಡ. ಒಳಗಡೆ ಬೀದಿ ಒಳಗಡೆ ನಿಮ್ಗೆ ಗೊತ್ತು, ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಬಂದು ಹೋಗೋದು ಅಂತ ಮಾತ್ರ ಇತ್ತು. ಆದ್ರೆ ನಿಮ್ಮ ಊರುಗಳಿಗೆ ಒಂದು 5 ನಿಮಿಷ ಬರಬೇಕು ಅಂತೇಳಿ ಮನವಿ ಮಾಡಿದ್ರು ಅಂಚೆಯವರೆಲ್ಲ. ಈಗ ಆಯ್ತು ನೋಡಿ, ಹೋಗ್ಲಿ ಆಯ್ತು ನೋಡ್ರಪ್ಪ, ನೀವ್ ಹಿಂಗೆ ಆಗ್ಲೇ ಹೇಳಿದ್ರೆ ನಾನು ಟೈಮ್ ಮಾಡ್ತೀನಿ ಅಂತ. ಅದಕ್ಕೆ ಉತ್ತರ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಒಂದೇ ಅಲ್ಲ, ಹಿಂದೆ ಅರಸರು, ಹಿಂದೆ ನಮ್ಮ ಪೂರ್ವಜರು ಎಲ್ಲರಿಗೂ ಯಾವ ತತ್ವದೊಂದಿಗೆ ಕೆಲಸ ಮಾಡಿದ್ರು ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ನಾವೇ ತಂದೆ ಅಂತ ಆ ನಿಟ್ಟಿನಲ್ಲಿ ಅವರ ಕೆಲಸವನ್ನು ಮಾಡಿದ್ರು. ಅದಕ್ಕಾಗಿ ಒಂದು ಶ್ರೇಷ್ಠ ಮೈಸೂರನ್ನು ನಿರ್ಮಾಣ ಮಾಡಿ ಹಣವನ್ನು ಕಟ್ಟಿ ಪ್ರತಿಯೊಬ್ಬರ ಹಿತವನ್ನು ಕಾಪಾಡಿ ಮುಂದುವರೆದಿದ್ರು ನಮ್ಮ ಮೈಸೂರಿನ ಅರಸರು. ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಮಾಡುವಂಥದ್ದು ನನ್ನ ಸೌಭಾಗ್ಯ ಆಗತ್ತೆ. ಹೇಳ್ತಾ 10 ವರ್ಷ ಹಿಂದೆ 5 ವರ್ಷ ಹಿಂದೆ ತಾವೆಲ್ಲರೂ ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿ ನಮ್ಮ ಪ್ರಧಾನಮಂತ್ರಿ ಅವರ ಕೈವನ್ನು ಬಲಪಡಿಸಿದ್ರು. ಅವ್ರು ಮಾಡಿರುವ ಕೆಲಸ ನಿಮ್ಮ ಕಣ್ಮುಂದೆನೇ ಇದೆ. ಹಲವಾರು ಯೋಜನೆಗಳು, ಹಲವಾರು ಅಭಿವೃದ್ಧಿ ಕೆಲಸ ಇರ್ಬೋದು, ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು, ಎಲ್ಲ ರೀತಿಯ ಒಂದು ಸರ್ವತೋಮುಖ ಒಂದು ಅಭಿವೃದ್ಧಿ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಅವರ ಕೈ ಬಲಪಡಿಸಿ ಬರೀ ನಮಗಲ್ಲ, ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ, ಮುಂದುವರಿಯೋಣ. ತಮ್ಮ ಈ ಗ್ರಾಮಕ್ಕೆ ಬಂದು, ಮಂಚೆಗೆ ಬಂದು ನಿಮ್ಮೆಲ್ಲರ ಒಂದು ಪರಿಚಯ ಮಾಡೋದು ಅತ್ಯಂತ ಸಂತೋಷದ ವಿಷಯ. ಬಂದಿಲ್ಲ ಅಂತಲ್ಲ, ನನ್ನ ಪಾಡಿಗೆ ನಾನು ಬಂದಿದ್ದೀನಿ, ಎಲ್ಲರೂ ಗಮನ ಇಲ್ಲದೇನೆ ಬಂದಿರುವಂಥದ್ದು. ಆದರೆ ಇವಾಗ ಅಧಿಕೃತವಾಗಿ ಈ ಒಂದು ರಾಜಕೀಯದ ಅವತಾರಲ್ಲಿ ಬರೋದು, ನಿಮ್ಮೆಲ್ಲರ ಪರಿಚಯ ಆಗೋದು ಅತ್ಯಂತ ಸಂತೋಷದ ವಿಷಯ. ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಬಲವನ್ನು ತೋರಿಸಿದಿರ, ಅದಕ್ಕಾಗಿ ನಿಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಾವೆಲ್ಲರೂ ಆ ಕಮಲದ ಗುರುತಕ್ಕಾಗಿ ಕ್ರಮ ಸಂಖ್ಯೆ 1 ಅದಕ್ಕಾಗಿ ತಮ್ಮ ಮತ ನೀಡಿ ಶ್ರೇಷ್ಠ ಭಾರತ ನಿರ್ಮಾಣದ ಕೆಲಸವನ್ನು ಶುರು ಮಾಡೋಣ. ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡೋಣ. ಪ್ರತಿಯೊಂದು ಗ್ರಾಮಕ್ಕೆ ಬೇಕಾಗಿರೋ ಸೌಲಭ್ಯಗಳನ್ನು, ಬೇಕಾಗಿರೋ ಅಭಿವೃದ್ಧಿನೂ ಕೂಡ ತಮ್ಮ ಸಲಹೆಯೊಂದಿಗೆ, ನಮ್ಮ ಸ್ಥಳೀಯ ನಾಯಕರ ಸಲಹೆಯೊಂದಿಗೆ ನಾವೆಲ್ಲರೂ ಮುಂದುವರಿತಾ ಹೋಗೋಣ ಅಂತ ಹೇಳ್ತಾ, ಈ ಒಂದು ಉಪಕ್ರಮದಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ